वंदे निरन्तरं नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। पूज्याय राघವೇಂದ್ರಾಯ ಸತ್ಯಧರ್ಮರತಾಯ ಚ ಸ್ಕಂದದಲ್ಲಿ ರಾಮಾವತಾರ ನಡೀತಾ ಇತ್ತೇನೆಲ್ಲ ರಾಮಾವತಾರದ ಬಗ್ಗೆ ನನಗೆ ಕೇಳಿಸ್ತಾ ಇರಲಿಲ್ಲ ಜಾಸ್ತಿ ಸ್ವಲ್ಪ ಹೇಳಿದ್ದೆ ನಾನು. ರಾಮಾವತಾರದ ಬಗ್ಗೆ ಆಚಾರ್ಯರು ತಿಳಿಸ್ತಾ ಇದ್ದರು. ಈ ನವಮಸ್ಕಂದ ಪೂರ್ತಿ ರಾಜರ ಕಥೆ, ಎಲ್ಲ ರಾಜರು ಭಗವದ್ಭಕ್ತರಾದ ರಾಜ ಋಷಿಗಳು ಅವರ ಕಥೆಯನ್ನೇ ಹೇಳ್ತಾ ಇದ್ರು. ಇದು ಭಾಗವತ ರಾಜರ ಕಥೆಯನ್ನು ಯಾಕೆ ಕೇಳಬೇಕು ನಾವು ಅಂಥೇಳಿ ಒಂದು ಪ್ರಶ್ನೆ ಬರ್ತಾ ಇದೆ. ರಾಜರ ವಂಶದ ನಿರೂಪಣೆ ಯಾಕೆ ನಾವು ಕೇಳಬೇಕು, ಅದರಿಂದ ಏನು ನಮಗೆ ಲಾಭ ಇದೆ? ಭಾಗವತ ಭಗವಂತನ ಚರಿತ್ರೆ, ಅದು ಆ ಭಗವಂತನ ಚರಿತ್ರೆ ಬಿಟ್ಟು ರಾಜರ ಕಥೆಯನ್ನು ಯಾಕೆ ನಾವು ಕೇಳಬೇಕು? ಭಗವಂತನ ಕಥೆ ಮಾತ್ರ ಸೀಮಿತ ಆಗಿರಬೇಕು ನಾವು ಕೇಳೋದು. ಅದಕ್ಕೆ ಹೇಳ್ತಾರೆ, ರಾಜರ ವಂಶಾವಳಿ ಯಾಕೆ ಹೇಳಿದ್ರು ಅಂದರೆ ಭಗವಾನ್ ವ್ಯಾಸರು ಅದರಲ್ಲಿ ಈ ಸ್ಕಂದದಲ್ಲಿ ಅಂತ ಭಗವಂತನ ಕಥಾ ಸುಳಿವೇ ಇಲ್ಲ. ಬರೀ ರಾಜರ ಕಥೆ, ಅವ್ರ ವಂಶಾವಳಿ, ಅವ್ರ ಮಗ ಮೊಮ್ಮಗ ಹೇಳ್ಕೊತ ಹೊಂದಿದ್ದಾರೆ ಪೂರ್ತಿ ಇಷ್ಟೇ. ಅವ್ರ ವಂಶಾವಳಿ ಬಗ್ಗೆ ಹೇಳ್ತಾ ಇದ್ದಾರೆ ಇದರಲ್ಲಿ. ಹೀಗಾಗಿ ಭಗವದ್ಗೀತೆಗೆ ಸಂಬಂಧ ಅವ್ರ ರಾಜರ ಕಥೆ. ಆದರೆ ಈ ರಾಜರ ಕಥೆಯನ್ನು ಹೇಳಿದ್ದು ಬರೀ ಕಥೆಯಾಗಿಲ್ಲ, ಕೇವಲ ರಾಜರ ಕಥೆಯನ್ನೇ ಹೇಳಬೇಕೆಂಬ ಉದ್ದೇಶವೂ ಇಲ್ಲ. ಈ ಕಥೆಗಳಿಂದ ಭಗವಂತನ ಮಹಾಮಾತ್ಮ ಜ್ಞಾನ ಆಗಬೇಕು. ಅದಕ್ಕೆ ಭಗವಂತನ ಧ್ಯಾನ ಮುಖ್ಯ. ನಮಗೆ ಆತನ ಜ್ಞಾನವನ್ನು ನಾವು ಮಾಡಿಕೊಳ್ಳಬೇಕಾಗ್ತದೆ. ಆ ರಾಜರ ಕಥೆಗಳ ಮುಖಾಂತರ ಭಗವಂತನ ಧ್ಯಾನವನ್ನು ನಾವು ಮಾಡಿಕೊಳ್ತೇವೆ. ಅದರ ಸಲುವಾಗಿ ಈ ರಾಜರ ಕಥೆ. ಈ ಕಥೆಗಳಿಂದ ಭಗವಂತನ ಮಹಾತ್ಮ ಜ್ಞಾನದ ನಮಗೆ ಆಗ್ತಾ ಇದೆ. ಭಗವಂತನಲ್ಲಿ ಭಕ್ತಿಯ ವೃದ್ಧಿ ಆಗ್ತದೆ, ಅದು ಮುಖ್ಯ. ನಮಗೆ ಭಕ್ತಿ ಬೇಕು. ಭಕ್ತಿಯಿಂದ ವೈರಾಗ್ಯ ಬರ್ತದೆ, ಜ್ಞಾನ ಆಗ್ತದೆ, ಮತ್ತೆ ಅದರಿಂದ ಭಕ್ತಿ ಉತ್ಪನ್ನ ಆಗ್ತದೆ ಜಾಸ್ತಿ. ಹೀಗಾಗಿ ಭಕ್ತಿ ವಿಷಯ ವೈರಾಗ್ಯ ಬೆಳೆಯಬೇಕು ನಮಗೆ ಉದ್ದೇಶಕ್ಕಾಗಿಯೇ ಈ ಕಥಾಭಾಗವನ್ನು ನವಮಸ್ಕಂದದಲ್ಲಿ ರಾಜರ ಕಥೆಯನ್ನು ಹೇಳ್ತಾ ಇದ್ದಾರೆ. ಈ ಮಾತನ್ನು ವೇದವ್ಯಾಸ ದೇವರೇ ದ್ವಾದಶ ಸ್ಕಂದದಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಕಥಾ ಯಮಾಸ್ತೆ ಕಥಿತಾ ಮಹ್ಯಾಂ ವಿಧಾಯ ಲೋಕೇಶೋ ಯಶ ಪರೇಶಾಂ ವಿಜ್ಞಾನ ವೈರಾಗ್ಯ ವಿವಕ್ಷಯ ವಿಭೋ ವಚೋ ವಿಭೂನರ್ಥ ಪಾರಮಾರ್ಥ್ಯಂ ಅಂತೇಳಿ. ಈ ಕಥೆಗಳನ್ನು ಕೇಳೋದ್ರಿಂದ ಭಗವಂತನ ಗುಣಗಾನ ಆಗ್ತದೆ. ಆದ್ದರಿಂದ ಭಗವದ್ಗುಣ ಅಮಂಗಲವನ್ನೆಲ್ಲ ದೂರ ಮಾಡಿಬಿಡ್ತದೆ. ಅದರ ಸಲುವಾಗಿ ಭಗವಂತನ ಕಥಾವನ್ನು ನಾವು ಕೇಳಬೇಕು. ಯಾಕೆ ಕೇಳಬೇಕು? ಅಮಂಗಲ ಬರೋದು ಅದು ತಾನೇ ಬಂದ್ಬಿಡ್ತದೆ. ಅದಕ್ಕೆ ವೆಲ್ಕಮ್ ಬೋರ್ಡ್ ಇಲ್ಲ, ದುಃಖಕ್ಕೆ ವೆಲ್ಕಮ್ ಬೋರ್ಡ್ ಇಲ್ಲ, ಅದು ತಾನೇ ಬಂದ್ಬಿಡ್ತದೆ ದುಃಖ. ಹೀಗಾಗಿ ಭಗವಾನ್ ಬಾದರಾಯಣರು ಅನೇಕ ವೈಭವ ಪರಾಕ್ರಮಗಳನ್ನು ಹೇಳ್ತಾ ಇದ್ದಾರೆ ಇದರಲ್ಲಿ ಭಾಗವತದಲ್ಲಿ, ನವಮಸ್ಕಂದದಲ್ಲಿ, ರಾಜರ ಕಥೆಯಲ್ಲಿ. ಭಗವಂತನ ಪ್ರಸಾದದಿಂದ ಭಗವಂತನ ಅನುಗ್ರಹ ಈ ಎಲ್ಲ ವೈಭವಾದಿಗಳು ತಿಳಿಸಿದಾಗ ಭಗವಂತನ ಉತ್ಕರ್ಷ ಜ್ಞಾನ ಆಗ್ತದೆ, ವೈರಾಗ್ಯ ಸಂಪನ್ನ ಆಗ್ತದೆ. ಈ ರೀತಿಯ ವಿಜ್ಞಾನ ವೈರಾಗ್ಯಗಳು ಪುರುಷಾರ್ಥ ಸಾಧನವಾಗಿವೆ. ವಿಜ್ಞಾನ ವೈರಾಗ್ಯಗಳಿಂದ ಈ ಕಥೆಗಳನ್ನು ಅನುಸಂಧಾನ ಮಾಡಬೇಕು. ಹೀಗಾಗಿ ರಾಜರು ಪರಿಪರಿ ರಾಜರ ಕಥೆಗಳನ್ನೆಲ್ಲ ಹೇಳ್ತಾ ಭೂಭಾರವನ್ನು ಇಳಿಸುವ ಸಲುವಾಗಿ ಪರಮಾತ್ಮ ರಾಜರ ಕಥೆಯನ್ನೆಲ್ಲ ವೇದವ್ಯಾಸ ದೇವರ ರೂಪದಿಂದ ನಿರೂಪಣೆ ಮಾಡ್ತಾ ಇದ್ದಾನೆ. ಇಲ್ಲಿ ರಾಮಾವತಾರ ಯಾಕೆ ಆಯಿತು? ರಾಮಾವತಾರ ಹೀಗೆ ದಶರಥ ರಾಮನ ಮಗ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಅಂತೇಳಿ ಹೀಗೆ ಅವರು ರಾಜರ ಮಾತಿನದು ರಾಜರವರು. ಹಾಗಾಗಿ ಅವರ ಕಥೆಯನ್ನು ಹೇಗೆ ಹೇಳಬೇಕು, ಎಲ್ಲಿ ಹೇಳಬೇಕು ಅಂದರೆ ನವಮಸ್ಕಂದದಲ್ಲಿ ತಗೊಳ್ಳುತ್ತಿದ್ದಾರೆ. ವೇದವ್ಯಾಸ ದೇವರು ರಾಮಚರಿತ್ರೆಯನ್ನು ಹೇಳ್ತಾ ಇದ್ದಾರೆ. ಭೂವಾರ ಇಳಿಸುವ ಸಲುವಾಗಿ ರಾಮನ ಕಥೆಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇವೆಲ್ಲ ಕೇಳಿದ್ರಿ, ನಾಭಾಗನ ಚರಿತ್ರೆ, ನಾಭಾಗ ತಂದೆ ಭಾಗವನ್ನು ಕೊಡಲಿಲ್ಲ, ನಾಭಾಗ ಅಂಥೇಳಿ ನಾಭಾಗನ ಚರಿತ್ರೆ ಹೀಗಾಯಿತು. ನಿನಗೆ ಕೊಡ್ತಾರೆ, ಯಜ್ಞ ಮಾಡ್ತಾ ಇದ್ದಾರೆ, ಅಲ್ಲಿ ಹೋಗೋ ಯಜ್ಞದಲ್ಲಿ ಮಂತ್ರವನ್ನು ಕೆಲವು ಮರೆತು ಬಿಡ್ತಾರೆ, ಆ ಮಂತ್ರವನ್ನು ನೀನು ನೆನಪು ಮಾಡು. ಹೀಗಾಗಿ ನಿನಗೆ ಅವರು ಪುರಸ್ಕಾರ ಏನು ಕೊಡಬೇಕು ಅದನ್ನೆಲ್ಲ ಕೊಡ್ತಾರೆ ಅಂಥೇಳಿ. ಯಜ್ಞ ಮುಗೀತು, ಅವನಿಗೆ ಭಾಗವನ್ನು ಕೊಟ್ಟರು. ಉಳಿದಿದ್ದೆಲ್ಲ ಭಾಗ ಸಾಕಷ್ಟು ಉಳಿತಿತ್ತು. ಯಜ್ಞ ಮಾಡಿದ ಮೇಲೆ ಸಾಕಷ್ಟು ಪದಾರ್ಥಗಳು ಉಳಿತಾವೆ. ಆ ಭಾಗವನ್ನು ನಾವು ಉಳಿಸ್ಕೊಳ್ಳಿಕ್ಕಿಲ್ಲ. ಅದು ಇಲ್ಲ
ಯಾರಿಗಾರಿಗೆ ಕೊಡಬೇಕು, ಕೊಟ್ಟವರಿಗೆ ಮತ್ತೆ ಕೊಡೋಂಗಿಲ್ಲ. ಯಾವುದು ಪದಾರ್ಥವನ್ನು ಮತ್ತೆ ಕೊಟ್ಟವರಿಗೆ ಯಾರಿಗೂ ಕೊಡೋಂಗಿಲ್ಲ. ಈ ನಾಭಾಗನಿಗೆ ಯಾವ ಭಾಗವನ್ನು ಕೊಟ್ಟಿರಲಿಲ್ಲ. ಅದು ಸಲಕ್ಕೆ ಅವ್ರ ತಂದೆ ಹೇಳಿದ್ದ, ಯಜ್ಞದಲ್ಲಿ ಭಾಗ ಉಳಿತದೆ, ಆ ಭಾಗವನ್ನೆಲ್ಲ ನೀನು ತೊಗೊಂಡ್ಬಿಡು ಅಂತೇಳಿ, ತೊಗೊಬಿಡು ಅಂತೇಳಿ. ಈಗ ಆ ಭಾಗವನ್ನು ಕೊಟ್ಟರು. ಯಜಮಾನ ಅಂಬೋದು ಅವ್ರ ಭಾಗವನ್ನು ಏನು ಉಳಿದಿತ್ತು ಅದರ ಪದಾರ್ಥಗಳನ್ನೆಲ್ಲ ಕೊಟ್ಬಿಟ್ರು ನಾಭಾಗಗೆ. ಅಂತ ತೊಗೊಂಡು ಹೊರಟಾನೆ ರುದ್ರದೇವರು ಬಂದ್ಬಿಟ್ರು ಎದುರಿಗೆ. ಅವ್ರು ಹೇಳ್ತಾರೆ, ಯಜ್ಞದಲ್ಲಿ ಉಳಿದಿದ್ದೆಲ್ಲ ನನ್ನ ಭಾಗ ಅಂತಂದ್ಬಿಟ್ರು ರುದ್ರದೇವರು. ಹೀಗಾಗಿ ನಾಭಾಗ ಕೊಟ್ಬಿಟ್ಟ. ಒಳ್ಳೆ ಮನುಷ್ಯ ಅವನು. ಹೀಗಾಗಿ ಅವನ ಭಾಗವನ್ನು ಕೊಟ್ಬಿಟ್ಟು ರುದ್ರದೇವರು ಅವನ ಭಕ್ತಿಗೆ ಮೆಚ್ಚಿಬಿಟ್ಟು ರುದ್ರದೇವರ ಅನಂತರ ಆ ಉಳಿದ ಪದಾರ್ಥಗಳನ್ನೆಲ್ಲ ತಮಗೇನು ಕೊಟ್ಟಿದ್ದ ಮತ್ತು ಅದನ್ನೆಲ್ಲ ವಾಪಸ್ ನಾಭಾಗಕ್ಕೆ ಕೊಟ್ಬಿಟ್ರು ಅಂತ ಹೇಳ್ತದೆ. ಈ ರೀತಿಯಾಗಿ ಈ ವಿಷಯಗಳನ್ನೆಲ್ಲ ತಿಳಿಸ್ಕೊಡ್ತಾ ಇದ್ದಾರೆ. ಹೀಗಾಗಿ ಭಗವದ್ ವಿಷಯಗಳು, ಇಂಥ ವಿಷಯಗಳೆಲ್ಲ ನವಮಸ್ಕಂದದಲ್ಲಿ ಸಾಕಷ್ಟು ವಿವರಣೆ ಕೊಡ್ತಾ ಇದ್ದಾರೆ. ರಾಮಾವತಾರದ ಬಗ್ಗೆ ಬಹಳಷ್ಟು ಉಲ್ಲೇಖ ಇಲ್ಲ ಇದರಲ್ಲಿ, ಭಾಗವತದಲ್ಲಿ ನವಮಸ್ಕಂದದಲ್ಲಿ ಸ್ವಲ್ಪ ಮಟ್ಟಿಗೆ ಮಾತ್ರ ರಾಮಾವತಾರದ ಬಗ್ಗೆ ಎಲ್ಲ ತಿಳಿಸ್ತಾ ಇದ್ದಾರೆ. ಅದಕ್ಕೂ ಮುಂಚೆ ಖಟ್ವಾಂಗ ರಾಜ, ಅವನು ದೇವತಾ ಯುದ್ಧದಲ್ಲಿ ಅವನು ಸಹಾಯ ಮಾಡಿದ್ದ ಖಟ್ವಾಂಗ. ಹೀಗಾಗಿ ದೇವತೆಗಳು ಅವರಿಗೆ ಕೇಳ್ತಾ ಇದ್ದಾರೆ, ಖಟ್ವಾಂಗ ನೀ ಎಲ್ಲ ನಮಗೆ ಸಹಾಯ ಮಾಡಿದ್ದಿ, ದೈತ್ಯರ ವಿರುದ್ಧ ಹೋರಾಡಿ ನಮಗೆ ಸಹಾಯ ಮಾಡಿದ್ದೆ, ಆದರೆ ನಿನಗೇನು ಬೇಕು ಕೇಳ್ಕೊ, ನಾವು ವರವನ್ನು ಕೊಡುತ್ತೇವೆ. ಖಟ್ವಾಂಗ ರಾಜ ಹೇಳಿದರೆ, ನನ್ನ ಆಯುಷ್ಯ ಎಷ್ಟು ಉಳಿದಿದೆ ಹೇಳಿ ಮುಂಚೆ. ಆಯುಷ್ಯ ಎಷ್ಟು ಉಳಿದ ಅಂತಂದರೆ 2 ಗಳಿಗೆ ಉಳಿದು 48 ನಿಮಿಷ ಉಳಿದಿದೆ ಅಷ್ಟೇ ಅಂತ ಹೇಳಿಬಿಟ್ರು. ಹೇಳಿದ ಕೂಡಲೇ ಅವನಿಗೆಲ್ಲ ವೈರಾಗ್ಯ ಬಂದ್ಬಿಡ್ತೆ. ವೈರಾಗ್ಯ ಬಂದು ಎಲ್ಲ ರಾಜವಾರ ಬಿಟ್ಬಿಟ್ಟು ನಾ ಇನ್ನೂ ಸಾಧನೆ ಮಾಡ್ಕೋಬೇಕು ಅಂಥೇಳಿ ತಪಸ್ಸು ಮಾಡಿ ಎಲ್ಲ ರಾಜಭಾರವನ್ನು ಮಕ್ಕಳಿಗೆ ಅದೆಲ್ಲ ಹಂಚಿಕೊಟ್ಬಿಟ್ಟು ತಾನು ವೈರಾಗ್ಯ ತಾಳ್ಬಿಟ್ಟು 48 ನಿಮಿಷದೊಳಗೆ ಆತ ಜ್ಞಾನ ತಪಸ್ಸು ಇದನ್ನೆಲ್ಲ ಮಾಡಿ ವೈರಾಗ್ಯವನ್ನು ಹೊಂದಿ ಹೀಗಾಗಿ ಭಗವಂತನ ಭಕ್ತಿಯನ್ನು ಬೆಳೆಸ್ಕೊಳ್ತಾನೆ ಅಂತ ವಿಷಯವನ್ನು ಹೇಳ್ತಾ ಇದ್ದಾರೆ. ಪರೀಕ್ಷಿತ ರಾಜಗೆ ಶುಕಾಚಾರ್ಯ. ಪರೀಕ್ಷಿತ ರಾಜ ಕೇಳಿದ, ನನಗೆ 7 ದಿವಸ ಅಂಥೇಳಿ ಶಾಪ ಆಗಿದೆ, 7 ದಿವಸದಲ್ಲಿ ಸಾಧನೆ ಮಾಡಿಕೊಳ್ಳಿಕ್ಕೆ ಆಗ್ತದೆ ಅಂತ ಕೇಳಿದಾಗ ಈ ಖಟ್ವಾಂಗ ರಾಜನ ಕಥೆಯನ್ನು ಹೇಳ್ತಾ ಇದ್ದಾರೆ ಶುಕಾಚಾರ್ಯರು. 45 ದಿವಸ ಸಾಧನೆ ಮಾಡಿಕೊಂಡು ಮುಕ್ತಿಯನ್ನು ಹೊಂದಿದ ಖಟ್ವಾಂಗ ರಾಜ, ನಿನಗೆ 7 ದಿವಸ ಇದೆ, ಏನು ಕಡಿಮೆ ನಿನಗೆ ಅಂತ. ಹಾಗಾಗಿ ಪರೀಕ್ಷಿತ ರಾಜನಿಗೆ 7 ದಿವಸಗಳು ನಿರಂತರವಾಗಿ ಭಗವಂತನ ಕಥೆಯನ್ನು ಕೇಳ್ತಾ ಇದ್ದಾನೆ, ಪ್ರಾಯೋಪವೇಶ ಕೂತ್ಕೊಂಡು ಅಂತ ಹೇಳ್ತಿದ್ದಾನೆ. ಇಂಥ ಭಾಗವತ ಉಪದೇಶ ರಾಮಾಯಣದಲ್ಲಿ ರಾಮಕಥೆಯನ್ನು ಬಹಳ ಸಂಕ್ಷಿಪ್ತವಾಗಿ ವೇದವ್ಯಾಸ ದೇವರು ತಿಳಿಸಿಕೊಡ್ತಾ ಇದ್ದಾರೆ 9ನೇ ಸ್ಕಂದದಲ್ಲಿ ಅಂತ ಹೇಳ್ತಾರೆ. ದಶರಥ ರಾಜನಿಗೆ ಮಕ್ಕಳಿರಲಿಲ್ಲ. ಒಬ್ಬ ಶಾಂತ ಅಂತ ಹೇಳಿ ಮಕ್ಕಳಾಗಿತ್ತಂತೆ. ಯಾವ ಹೆಂಡತಿಗಳು ಮಕ್ಕಳಾಗಿದ್ದಾರೋ ಅದು ಗೊತ್ತಿಲ್ಲ. ಶಾಂತ ಅಂಥೇಳಿ. ಅಂಗದೇಶ ರಾಜ ರೋಮಪಾದನಿಗೆ ಮಕ್ಕಳೇ ಇರಲಿಲ್ಲ. ಹೀಗಾಗಿ ದಶರಥ ರಾಜ ಅವರಿಬ್ಬರು ಸ್ನೇಹಿತರು, ನಿನ್ನ ಮಗಳನ್ನು ದತ್ತು ಕೊಡು ಅಂತ ಹೇಳಿದರೆ ದಶರಥ ರಾಜನಿಗೆ ದಶರಥ ಕೊಟ್ಬಿಟ್ಟ. ಆ ಮಗಳನ್ನು, ಶಾಂತ ಎಂಬ ಮಗಳನ್ನು ದತ್ತಕ್ಕೆ ಕೊಟ್ಬಿಟ್ಟ. ಹೀಗಾಗಿ ತನ್ನ ಮಗಳು ಹೌದು, ಶಾಂತ ದಶರಥನ ರಾಜನ ಮಗಳು ಹೌದು, ಈಗ ಅಂಗದೇಶ ರೋಮಪಾದನ ಮಗಳು ಹೌದು, ದತ್ತ ಮಗಳು ಆಗಿಬಿಟ್ಲು. ಹೀಗಾಗಿ ಆ ಶಾಂತ ಮುಂದೆ ಋಷಿಶೃಂಗ ಎಂಬ ಋಷಿಗೆ ಮದುವೆ ಮಾಡಿಕೊಡ್ತಾ ಇದ್ದಾರೆ. ಆ ಋಷಿಶೃಂಗ ಇದ್ದವನು ಅಡವಿಯಲ್ಲೇ ಬೆಳೆದವನು ಋಷಿಶೃಂಗ. ತಲೆಯಲ್ಲಿ 2 ಕೋಡುಗಳಿದ್ದಂತೆ ಅವನಿಗೆ, ಅದಕ್ಕೆ ಶೃಂಗ ಅಂತೇಳಿ ಕೋಡು. ಆ ಕೋಡುಗಳು ಸಹಿತ ಇವಾಗ ಅದಕ್ಕೆ ಋಷಿಶೃಂಗ ಅಂತ. ಹೆಣ್ಮಕ್ಕಳನ್ನೇ ನೋಡಿರಲಿಲ್ಲ ಅವನು ಒಟ್ಟೆ. ಋಷಿಶೃಂಗ ಅವನು ಅಡವಿಯಲ್ಲೇ ಬೆಳೆದ್ಬಿಟ್ಟಿದ್ದ. ಹೀಗಾಗಿ ಮಹಾತಪಸ್ವಿ, ದೊಡ್ಡ ತಪಸ್ವಿ, ಸಾಧನೆ ಮಾಡಿದ್ದ ಅಷ್ಟೊಂದು. ಹೀಗಾಗಿ ಅವನನ್ನೆಲ್ಲ ಮರಳು ಮಾಡಿ ಸಾಕಷ್ಟು ಹೆಂಗಸರಿಂದ ಕಳಿಸಿಕೊಟ್ಬಿಟ್ಟು ಅವರಿಗೆ ಮರಳು ಮಾಡಿ ಹೆಂಗಸರ ಗುಂಪನೆಯಲ್ಲೇ ಬೆಳೆದು ಅವನು ಕರ್ಕೊಂಬಂದ್ಬಿಟ್ರು. ಅಂಗದೇಶದ ರಾಜ ತಮ್ಮ 12 ವರ್ಷಗಳ ಕಾಲ ಮಳೆ ಇರಲಿಲ್ಲ ಆ ದೇಶದಲ್ಲಿ, ಅಂಗದೇಶದ ರಾಜ್ಯದಲ್ಲಿ. ಋಷಿಶೃಂಗ ಬಂದ ಕೂಡಲೇ ಮಳೆಯಾಗಿಬಿಡ್ತು ಅಂತ ಹೇಳ್ತಿದ್ದಾರೆ. ಹೀಗೆ ಕೆಲವೊಂದು ಉದಾಹರಣೆಗಳನ್ನು, ಸತ್ಯಾಂಶಗಳನ್ನು ತಿಳಿಸಿಕೊಡ್ತಾ ಇದ್ದಾರೆ. ಹೀಗಾಗಿ ಈ ಸ್ವಾಮಿಗಳು, ಗುರುಗಳು, ಸತ್ಯಪ್ರಮೋ ತೀರ್ಥರ ಬಗ್ಗೆಯೂ ಅವರಿಗೆ ಋಷಿಶೃಂಗ ಅಂಥೇಳಿ ಪದವಿಯನ್ನು ಕೊಟ್ಟಿದ್ದಾರೆ. ಅವ್ರು ಹೋದಲ್ಲೆಲ್ಲ ಮಳೆ ಇಲ್ಲ ಅಂತಂದರೆ ಅವ್ರು ಹೋದಲ್ಲೆಲ್ಲ ಮಳೆ ಆಗ್ತೈತೆ ಅಂತಂತೆ, ಬಾವಿಯಲ್ಲಿ ನೀರಿಲ್ಲ ಅಂತ ನೀರು ಬರ್ತಾ ಇತ್ತಂತೆ, ಅವೆಲ್ಲ ಕಥೆಗಳನ್ನು ಹೇಳ್ತಾರೆ. ಋಷಿಶೃಂಗ ಅಂಥೇಳಿ ಇವಾಗ ನಾಮಕರಣ ಮಾಡಿದರು.
ಏನು ಪದವಿಯನ್ನು ಕೊಟ್ಟಿದ್ದರು ಅವರಿಗೆ ಸತ್ಯಪ್ರಮೋ ತೀರ್ಥರಿಗೆ. ಹಾಗೆ ರೀ ಇಂಥ ಶಿಷ್ಯಂಗ ಅಂಗದೇಶದ ದೇಶಕ್ಕೆ ಬಂದಾಗ ಅವನಿಗೆ ಮಳೆ ಆಯಿತು, ಆಮೇಲೆ ಬರಗಾಲ ಏನು ಬಂತು ಅದೆಲ್ಲ ನಿರ್ನಾಮ ಆಗಿ ಹೋಯಿತು. ಅಂಗದೇಶ ರಾಜ ಫಲವತ್ತಾಗಿ ಬೆಳೀತದೆ ಅಂತ ಹೇಳ್ತಿದ್ದಾರೆ. ಅಂಥ ಋಷಿಶೃಂಗ ಶಾಂತಾನೇ ಅವನು ಮದುವೆ ಮಾಡಿಕೊಡ್ತಾನೆ ಅಂಗದೇಶ ರಾಜ. ಹಾಗಾಗಿ ಅಂಗದೇಶ ರಾಜ ದತ್ತು ಮಗಳು ಆಕೆ ಶಾಂತ, ದತ್ತು ಅಳಿ ಆಗಿಬಿಟ್ಟ ಅವನು. ಈ ಕಡೆ ದಶರಥ ಸ್ವಂತ ಮಗಳು ಆಕೆ ಶಾಂತ, ಆದ್ದರಿಂದ ಅವನು ಋಷಿಶೃಂಗ ದಶರಥನ ಅಳಿಯೇನೋ ಆಗಿಬಿಟ್ಟ ಅಂತ ಹೇಳ್ತಿದ್ದಾರೆ. ಹೀಗಾಗಿ ಅಂಥ ಋಷಿಶೃಂಗ ಈ ದೇಶಕ್ಕೆ ಕರ್ಕೊಂಬರ್ತಾನೆ ದಶರಥ ರಾಜ. ಕೌಶಲ್ಯ ದೇಶಕ್ಕೆ ಕರ್ಕೊಂಬರ್ತಾರೆ, ಮಳೆ ಇರಲಿಲ್ಲ ಅವಾಗ. ಹೀಗಾಗಿ ದಶರಥ ರಾಜನಿಗೆ ಶಾಪನೂ ಆಗಿತ್ತು, ನೀನು ಹೆಂಡತಿಯಿಂದ ಕೊಡುವ ಕಾಲಕ್ಕೆ ನಿನಗೆ ಸಾವು ಬರಲಿ, ಮಕ್ಕಳಿಂದ ನಿನಗೆ ದುಃಖ ಆಗಲಿ ಅಂಥೇಳಿ ಋಷಿಗಳು ಶಾಪ ಕೊಟ್ಟಿದ್ದರು. ಯಾಕಂದರೆ ದಶರಥ ರಾಜ 10 ದಿಕ್ಕಿಯಲ್ಲಿ ಬಾಣ ಬಿಡ್ತಿದ್ದಂತೆ ಅವನು. ಅದಕ್ಕೆ ದಶರಥ ರಸರಸ ಅಂತೇಳಿ 10 ದಿಕ್ಕಿಯಲ್ಲಿ ರಥವನ್ನು ಚಾಲಿಸಿ ಬಾಣವನ್ನು ಬಿಡ್ತಾ ಇದ್ದ ಅಂತೇಳಿ ಅದಕ್ಕೆ ದಶರಥ ರಸರಥ ಅಂತ ಹೇಳಿದ್ದಾರೆ. ಶಬ್ದವೇದಿ ಬಾಣವನ್ನು ಒಂದು ಸಲ ಬಿಟ್ಟ, ಋಷಿಗೆ ಕುಮಾರನಿಗೆ ತಗಲಿತೆ ಅದು. ಅವನು ನೀರು ತರಲಿಕ್ಕೆ ಬಂದಿದ್ದ ಬಾವಿಯಲ್ಲಿ, ಶಬ್ದ ಕೇಳಿಬಿಟ್ಟು ಅವನಿಗೆ ಏನೋ ಮೃಗ ಬಂದಿದೆ ಬೇಟೆಯಾಡೋದಕ್ಕೆ ಹೋಗಿದ್ದ ದಶರಥ. ಮೃಗ ಬಂದಿದೆ ಅಂಥೇಳಿ ಬಾಣವನ್ನು ಬಿಟ್ಟಿದ್ದ, ಅದು ಋಷಿ ಮಗನಿಗೆ ತೆಗಿತು. ಆತ ನೀರು ತೆಗೆದು ಬಂದಿದ್ದ ತಮ್ಮ ಮುದಿ ತಂದೆ ತಾಯಿಗಳನ್ನು ಯಾತ್ರಾರ್ಥವಾಗಿ ಕರ್ಕೊಂಡು ಹೊಂಟಿದ್ದ ಅವನು. ಹೀಗಾಗಿ ಋಷಿಶೃಂಗ ಅಲ್ಲೇ ಸತ್ತುಬಿಟ್ಟ. ಅವ್ರಿಗೆ ಹೇಳ್ತಾ ಇದ್ರು ಋಷಿ ದಶರಥ ಹಾ ಅಂತ ಶಬ್ದ ಕೇಳಿದಾಗ ದಶರಥ ಬಂದು ಕೇಳ್ತಾನೆ, ನೋಡ್ತಾನೆ, ಋಷಿಗಳ ಮಗ ಅವನು. ಹೀಗೆ ನಮ್ಮ ತಂದೆ ತಾಯಿಗೆ ಸುದ್ದಿ ತಿಳಿಸ್ಬೇಡ ನೀನು, ಆದ್ದರಿಂದ ಈ ನೀರು ಅವ್ರು ಬೇಡ್ತಾ ಇದ್ದಾರೆ, ನೀರು ತೆಗೆದುಕೊಂಡು ಹೋಗುವಂತೆ. ಮತ್ತು ತಂದೆ ತಾಯಿಗಳು ಹೋದಾಗ ದಶರಥ ನೀ ನನ್ನ ಮಗ ಅಲ್ಲ, ಯಾರು ನೀನು ಬಂದಿದ್ದೆ, ನನ್ನ ಮಗ ಎಲ್ಲಿ ಅಂತ ಕೇಳ್ತಾ ಇದ್ದಾನೆ ಅವನು. ಹೀಗಾಗಿ ಸುದ್ದಿ ಹೇಳಿಬಿಟ್ಟ, ನಿಜವಾದ ಸುದ್ದಿ ಏನಿತ್ತು ದಶರಥ ತಿಳಿಸಿಬಿಟ್ಟ. ಅವರು ಹೌವಾರು ಬಿಟ್ಟರು, ಅವರು ಪ್ರಾಣತ್ಯಾಗ ಮಾಡಿಬಿಟ್ರು. ಪ್ರಾಣತ್ಯಾಗ ಮಾಡೋದಕ್ಕಿಂತ ಶಾಪವನ್ನು ಕೊಡ್ಕೊಡಿದ್ದಾರೆ ದಶರಥ ರಾಜನಿಗೆ. ನೀನು ಕೂಡ ಮಕ್ಕಳಿಂದ ನೀನು ದುಃಖವನ್ನು ಅನುಭವಿಸು ಅಂತೇಳಿ ದಶರಥನಿಗೆ ಶಾಪವನ್ನು ಕೊಟ್ಟುಬಿಟ್ಟಿದ್ದೇನೆ ಅಂತ ಹೇಳ್ತಿದ್ದಾರೆ. ಹೀಗಾಗಿ ದಶರಥ ರಾಜನಿಗೆ ಮಕ್ಕಳಿರಲಿಲ್ಲ, ಆದ್ದರಿಂದ ಅವನಿಗೆ ಒಂದು ರೀತಿಯಿಂದ ಸಂತೋಷ ಆಯ್ತಂತೆ ಈ ಶಾಪ ಬಂದಿದ್ದು. ಹಂಗೆ ಮಕ್ಕಳಾಗಿಬಿಡ್ತಾರೆ, ಋಷಿ ಶಾಪ ಬಂದ್ಬಿಟ್ಟಿದೆ ಅಂಥೇಳಿ ಸಂತೋಷ ಆಯಿತು ರಾಮಾವತಾರಕ್ಕೆ. ಅದಕ್ಕೆ ಇದು ನಾಂದಿ, ರಾಮಾಯಣಕ್ಕೆ ನಾಂದಿಯನ್ನು ಹೇಳಿ ಪೀಠಿಕೆಯನ್ನು ತಿಳಿಸಿಕೊಡ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಹೀಗಾಗಿ ದಶಾವತಾರದಲ್ಲಿ ಮತ್ಸ್ಯ, ಕೂರ್ಮ, ವರ, ನರಸಿಂಹ, ವಾಮನ 5 ಅವತಾರ ಚರಿತ್ರೆಯನ್ನು ಮುಂಚೆಯಲ್ಲಿ ತಿಳಿಸಿಬಿಟ್ಟಿದ್ದಾರೆ. 6ನೇ ಅವತಾರ ಪರಶುರಾಮನ ಅವತಾರ. ಹೀಗಾಗಿ ಇರುವ ಭಾಗವತದಲ್ಲಿ ಬಂದ ರಾಮಾಯಣ 7ನೇದು, ಅದು ಸಂಕ್ಷಿಪ್ತ ರಾಮಾವತಾರ ಪ್ರಸಂಗ. ಇಲ್ಲಿ ಒಂದೊಂದು ಶ್ಲೋಕದಲ್ಲಿ ಒಂದೊಂದು ಕಥೆಯನ್ನು ತಿಳಿಸಿಕೊಡ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ದೇವತೆಗಳಿಂದ ಪ್ರಾರ್ಥನಾ, ಈ ವೇದಗಳ ಮುಖ್ಯಾರ್ಥ ಬ್ರಹ್ಮಾಂಡ ಹೊರಗೆ ವಾಸುದೇವಾದಿ ನಾನಾ ಅವತಾರಗಳಿಗೆ 3 ರೂಪಿ ನಾರಾಯಣ ತನ್ನ ಬ್ರಹ್ಮಾಂಡಗಳು ಅನೇಕ ಅವತಾರಗಳನ್ನು ತೋರಿಸಿಬಿಟ್ಟಿದ್ದಾನೆ. ಬ್ರಹ್ಮಾಂಡದಲ್ಲಿ ಪರಮಾತ್ಮ ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ರೂಪಗಳಿಂದ ಭಗವಂತ ಲಕ್ಷ್ಮಣ, ಭರತ, ಶತ್ರುಗಳಿಂದ ಆವೇಶರಾಗಿದ್ದಾರೆ ಅಂತ ಹೇಳಿದ್ದಾರೆ. ಇಂಥ ಬ್ರಹ್ಮಾಂಡದ ಹೊರಗೆ ವಾಸುದೇವಾದಿ ಎಲ್ಲ ರೂಪಗಳು, ಬ್ರಹ್ಮಾಂಡದ ಒಳಗೆ ವಾಸುದೇವಾಗಿದೆ ಅವತಾರಗಳೇ ಪದ್ಮನಾಭ ವಿಭಾಗ. ಹೀಗಾಗಿ ಸಂಕರ್ಷಣ ಶೇಷಾವತಾರಿ, ಲಕ್ಷ್ಮಣ. ಇಲ್ಲಿ ರಾಮದೇವರು ಮಾಡಿದ ಕಾರ್ಯವನ್ನು ಒಂದೇ ಶ್ಲೋಕ ಸರಿ ಹೇಳಿದ್ದಾರೆ. ಗುರುವರ್ಥೆ ತ್ಯಕ್ತ ರಾಜ್ಯೋ ವಜ್ರವೃತ ಪದ್ಮಪ್ರಿಯ ಪ್ರಿಯಯ ಪಾಡಿ ಸ್ಪರ್ಶ್ಯಾದ ಮುಖ್ಯಾಂ ಪತಿದಯೋ ಹರಿದ್ರಾ ಮತ್ಸ್ಯಾಭಂ ವೈರೂಪ್ಯಾದ್ ಪಿತವೀರ ಹರುಷಾರೋಪಿತ ಭ್ರೂ ವಿಜಂಬ್ರಂ ಚಿತ್ವಾದಿ ಬುದ್ಧ ಸಹಿತಂ ಕಲವರಹಿತಂ ಕೌಸಲೇಂದ್ರೇಶ ವರ್ಣ್ಯ. ಶ್ರೀಹರಿ ಕೋಸಲ ದೇಶದಲ್ಲಿ ರಾಮನಾಗಿ ಅವತರಿಸಿ ತಂದೆಯ ಮಾತನ್ನು ನಡೆಸಲು ರಾಜ್ಯವನ್ನು ಬಿಟ್ಟು ಕಾಡಿಗೆ ಹೋಗಿದ್ದಾನೆ. ಕಮಲದಂತೆ ರುಕೋಮೂಲವಾಗಿದ್ದ ಪಾದಗಳಿಂದ ಹನುಮಂತ, ಲಕ್ಷ್ಮಣ ಅವರಿಂದ ಕೂಡಿಕೊಂಡು ವನವನವೆಲ್ಲ ಸಂಚಾರ ಮಾಡಿದ್ದಾನೆ. ಶೂರ್ಪಣಖಿಯ ಮೂಗು ಕಿವಿಗಳನ್ನು ಕತ್ತರಿಸಿದ್ದಾನೆ. ಅಣ್ಣ ರಾವಣನಿಗೆ ಹೇಳಿ ಸೀತೆಯನ್ನು ಅಪಹರಿಸುವಂತೆ ಮಾಡಿದ್ದಾಳೆ ಶೂರ್ಪಣಖಿ. ಹೆಂಡತಿ ವಿಯೋಗದಿಂದ ಉಂಟಾ ಸಿಟ್ಟಿನಿಂದ ಹುಬ್ಬುಗಂಟಿಕ್ಕಿದಾಗ ಸಮುದ್ರ ರಾಜ ಭಯಗೊಂಡು ಬಿಟ್ಟ, ಹಾದಿ ಕೊಟ್ಟುಬಿಟ್ಟ ಅಂತ ಹೇಳಿದ್ದಾರೆ. ಹೀಗಾಗಿ ಸೇತು ಬಂಧನ ಮಾಡಿದ್ದಾರೆ. ಸಮಸ್ತ ರಾವಣಾದ ರಾಕ್ಷಸ ಸಂಹಾರ ಮಾಡಿ ಸೀತೆಯನ್ನು ಕರೆದುಕೊಂಡು ಮತ್ತೆ ಅಯೋಧ್ಯೆಗೆ ಬಂದಿದ್ದಾನೆ ಅಂತೇಳಿ ಇಷ್ಟೆಲ್ಲ ಸಾರಾಂಶವನ್ನು ರಾಮಾಯಣದಲ್ಲಿ ವಿವರ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಹೀಗಾಗಿ ಇಂಥ ದಶಾವತಾರ ಮಾಡಿ ಸತ್ಯವ್ರತರಿಗೆ ವೇದೋಪದೇಶ ಮಾಡಿದ್ದಾನೆ. ಸೀತಾರಾಮ ಸೀತಾರಾಮ ಅಂತ ಹೇಳಿ ಬರೀ ರಾಮ ಅಂತನೂ ಬಾರದಂತೆ, ಸೀತಾರಾಮ ಅಂತ ಅನ್ಬೇಕಂತ. ಯಾವಾಗ ಸೀತಾರಾಮ ಉಗ್ರಸೇನಿಗೆ ರಾಜ್ಯವನ್ನು ಒಪ್ಪಿಸಿದ್ದಾನೆ. ಸುಂದರ ಪಾದಗಳಿಗೆ ಸಾಲು ಸಾಲಾಗಿ ಮಾಡಿದ ಹೆಜ್ಜೆಗಳಿಂದ ವನದಲ್ಲಿ ಸಂಚಾರ ಮಾಡಿದ್ದೇನೆ. ಹೀಗಾಗಿ ಈ ಶ್ಲೋಕದಲ್ಲಿ ವಿವರಣೆ ಕೊಡ್ತಾ ಇದ್ದಾರೆ. ಬರೀ ಶ್ಲೋಕ ಅಲ್ಲೇ ಇದ್ದ
ಸತ್ಯಧರ್ಮ ತೀರ್ಥರು ಇದಕ್ಕೆಲ್ಲ ಟೀಕೆಯನ್ನು ವಿಸ್ತಾರವನ್ನು ಕೊಟ್ಟಿದ್ದಾರೆ. ಹಾಗೆ ವಿಜಯಧ್ವಜರು ಕೂಡ ಟೀಕೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಅಂತ ವಿಜಯಧ್ವಜರವರು ಮೂಲ ಪುರುಷರು, ಪೇಜಾವರ ಮೂಲ ಪುರುಷರು ವಿಜಯಧ್ವಜರು ಅವರೆಲ್ಲ. ಹೀಗಾಗಿ ಅವರು ಸಮಗ್ರ ಭಾಗವತಕ್ಕೆ ಟೀಕೆಯನ್ನು ಅವರು ವಿಸ್ತರಣೆ ಬರೆದಿದ್ದಾರೆ ಅಂತ ಹೇಳ್ತಿದ್ದಾರೆ. ರಾಮಾಯಣದಲ್ಲಿ ಕೂಡ ಅವರು ವಿವರಣೆ ಕೊಡ್ತಾ ಇದ್ದಾರೆ. ಅಂಜಿನಾ ಸೋನು ಸಾಧಿತ್ಯಾದ್ ವಿಜಯೇನ ವಿರಾಜಿತಂ ಅಜಿತ ಪ್ರೀತಿ ಜನಕಂ ವಿಜಯಧ್ವಜಂ ಅಂತೇಳಿ ಅವರನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ ವಿಜಯಧ್ವಜರು. ಹೀಗಾಗಿ ಅವರು ಸನ್ಯಾಸಿಗಳು, ಅವರ ಬಗ್ಗೆ ಸ್ವಲ್ಪ ನೋಡೋಣ ಎಂಥ ಮಹಿಮೈ ಬರುವಂತ ಹೇಳ್ತಿದ್ದಾರೆ. ಸನ್ಯಾಸಿಗಳು ಅನ್ಯಥಾ ವಿಚಾರ ಮಾಡಬಾರ್ದು. ಅನ್ಯಥಾ ವಿಚಾರ ಮಾಡಿದ್ರೆ ಪ್ರಾಣತ್ಯಾಗ ಮಾಡಬೇಕು ಅಂತ ಹೇಳ್ತಿದ್ದಾರೆ ಅವರು. ಅನ್ಯಥಾ ವಿಚಾರ ಬಂತು ಅವ್ರ ಮನಸ್ಸಿನಲ್ಲಿ ಅಂತಂದ್ರೆ ಅವರು ಮತ್ತೆ ಬರೋಂಗಿಲ್ಲ, ಗೃಹಸ್ಥಾಶ್ರಮಕ್ಕೆ ಬರೋಂಗಿಲ್ಲ. ಅವ್ರಿಗೆ ಪ್ರಾಣತ್ಯಾಗನ ಮಾಡಬೇಕು. ಎಂಥ ಪ್ರಾಣತ್ಯಾಗ ಮಾಡಬೇಕು ಅಂದ್ರೆ ಬಿಸಿಲಲ್ಲಿ ಅದು ಬಿಸಿಯಾಗಿದ್ದಂಥ ಉಸುಗಿನ ಮೇಲೆ ಹೊರಳಾಡಬೇಕಂತೇಳಿ ಹೊರಳಾಡಿ ಪ್ರಾಣತ್ಯಾಗ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಅಂಥ ಪರಿಸ್ಥಿತಿ ಬಂತು ಒಂದು ಸಲ ವಿಜಯಧ್ವಜರಿಗೆ. ಹೀಗಾಗಿ ಹೀಗೆ ಬಂದಿದೆ ಪರಿಸ್ಥಿತಿ ಅಂತೇಳಿ ಅವರು ಸಮಕಾಲೀನರು ಟೀಕಾರಾಯರು. ಅವರು ಸಮಕಾಲೀನರು. ಹೀಗಾಗಿ ಅವರು ಟೀಕಾರಾಯರ ಹತ್ರ ಹೋದ ಹೀಗೆ ಬಂದಿದೆ, ಪ್ರಾಣತ್ಯಾಗ ಮಾಡಬೇಕಾಗಿದೆ. ಪ್ರಾಣತ್ಯಾಗ ಮಾಡಬೇಕಾದ್ರೆ ದೊಡ್ಡವರು ಯಾರು ಇರ್ತಾರೆ ಅವ್ರದ್ದು ಆದೇಶವನ್ನು ಅಪ್ಪಣೆಯನ್ನು ತೆಗೆದುಕೋಬೇಕು. ಅವ್ರು ನೋಡಿದ್ರು ನೀವು ಭಾಳ ಜ್ಞಾನವಂತರು, ನೀವು ಯಾಕೆ ಪ್ರಾಣತ್ಯಾಗ ಮಾಡಬೇಕಂತ ಯೋಚನೆ ಮಾಡಿದ್ರಂತೆ ಟೀಕಾರಾಯರು. ಯೋಚನೆ ಮಾಡಿ ಅಲ್ಲೇ ಒಂದು ತೆಂಗಿನ ಗಿಡ ಕಾಣಿಸ್ತೀವಿ. ಈ 10 ತೆಂಗಿನ ಗಿಡ ಅಂತಂದರು. ಎದ್ದು ಬೆಳೆದು ಬಿಟ್ಟದು ದೊಡ್ಡದ ಗಿಡ, ಅದು ಎತ್ತರಾಗಿ. ವಿಜಯಧ್ವಜರೇನು ಯುವಕರುವಾಗ ಹತ್ತಿದ್ರಂತ, ಬಡ ಹತ್ತಿಬಿಟ್ರು. ಟೀಕಾನು ಇಳಿ ಅಂತಂದರು, ಇಳಿದ್ರು. ಮತ್ತೆ 10 ಅಂತಂದರು. ಹೀಗೆ 2-3 ಸಲ ಮಾಡಿಬಿಟ್ರು. ಆಯ್ತು ಹೋಗು, ನಿನ್ನ ಪಶ್ಚಾತ್ತಾಪ ಆಗಿಬಿಡ್ತಾನೆ, ನಿನ್ನ ಶಾಪ ಎಲ್ಲ ಹೋಗಿಬಿಡ್ತಾನೆ, ನೀನು ಮುಕ್ತನಾಗಿಬಿಟ್ಟಿದ್ಯಾ ಅಂತೇಳಿ ವಿಜಯಧ್ವಜರಿಗೆ ಹೇಳಿ ಪ್ರಾಣತ್ಯಾಗ ಮಾಡುವ ಅವಶ್ಯಕತೆ ಇಲ್ಲ, ನೀನು ಭಾಗವತಕ್ಕೆ ಟೀಕೆಯನ್ನು ಬರೆದು ಬಿಡು ಅಂತೇಳಿ ಅವರಿಗೆ ಆದೇಶವನ್ನು ಕೊಟ್ಟಿದ್ದಾರೆ. ಭಾಗವತಕ್ಕೆ ಸಮಗ್ರ ಭಾಗವತಕ್ಕೆ ಅವರು ಟೀಕೆಯನ್ನು ಬರೆದಿದ್ದಾರೆ ವಿಜಯಧ್ವಜರು. ಆ ಟೀಕಾ ಬಹಳ ಅತ್ಯುತ್ತಮವಾದದ್ದು. ಸತ್ಯ ಧರ್ಮತೀರ್ಥರು ಕೆಲವೊಂದು ಅಧ್ಯಾಯಗಳಿಗೆ ಅವರು ಬರೆದಿದ್ದಾರೆ, ಟೀಕಾ ಬರೆದಿದ್ದಾರೆ. ಈಗ ವಿಜಯಧ್ವಜರು ಸಮಗ್ರ ಭಾಗವತಕ್ಕೆ ಟೀಕೆಯನ್ನು ಬರೆದಿದ್ದಾರೆ. ಸುಧೀಂದ್ರ ತೀರ್ಥರು ಕೆಲವೊಂದು ಅಧ್ಯಾಯಗಳಿಗೆ ಅವರು ಟೀಕೆಯನ್ನು ಬರೆದಿದ್ದಾರೆ. ಹೀಗಾಗಿ ಸಮಗ್ರ ಟೀಕೆಯನ್ನು ಇಲ್ಲಿ ರಾಮಾಯಣದಲ್ಲಿ ನಾವು ನೋಡ್ಬೋದು. ಅವರ ಟೀಕೆಗಳನ್ನು, ಅವರದ್ದು ಟೀಕೆ ಇಲ್ಲಾರ್ದೆ ನಾವು ಭಾಗವತ ಹೇಳಲಿಕ್ಕೆ ಬರೋದಿಲ್ಲ. ಮುಖ್ಯವಾಗಿ ಶ್ರೀಮನ್ ಮಹಾಭಾರತ ಭಾಗವತ ತಾತ್ಪರ್ಯಣೀಯ ಶ್ರೀಮದ್ ಆಚಾರ್ಯರದು, ಅದರದ್ದು ಕೂಡ ನಾವು ನೋಡ್ಕೋಬೇಕಾಗ್ತದೆ. ಹೀಗಾಗಿ ಇಂಥ ಟೀಕೆಗಳುಳ್ಳಂಥ ಶ್ರೀಮದ್ ಭಾಗವತ ಈ ರಾಮನಿಗೆ ಯುವರಾಜ ಪಟ್ಟಾಭಿಷೇಕ ಮಾಡಬೇಕೆಂದು ದಶರಥ ರಾಜ ಪ್ರಯತ್ನ ಮಾಡಿದ. ಅದು ಹ್ಯಾಂಗಾಯಿತು, ರಾಮ ಯಾವ ರೀತಿಯಿಂದ ಜನ್ಮ ತಾಳಿದ, ಭರತ ಯಾವ ರೀತಿಯಿಂದ ತಾಳಿದ, ಲಕ್ಷ್ಮಣ ಯಾವ ರೀತಿಯಿಂದ, ಶತ್ರುಘ್ನ. ಹೀಗಾಗಿ ಅವರೆಲ್ಲರೂ ಋಷಿಶೃಂಗ ಅಂತೇಳಿ ಕಥೆಯನ್ನು ಹೇಳಿದ್ದೇವೆಲ್ಲ ನಾವು. ಋಷಿಶೃಂಗನಿಗೆ ಕಲಿಸಿದ್ರು ಅವರು. ಋಷಿಶೃಂಗನಿಗೆ ಕಲಿಸಿ ಅವನ ದಶರಥನ ಅಳೆಯನೇ ಅವನಿಂದ ಪುತ್ರಕಾಮೇಷ್ಟಿ ಯಜ್ಞವನ್ನು ಮಾಡಿಸ್ತಾ ಇದ್ದಾರೆ. ಪುತ್ರಕಾಮೇಷ್ಟಿ ಯಜ್ಞ ಆಯಿತು. ಅಳಿಯ ನೋಡಿದರೆ ಆತ ಹರಿಸ್ತಾ ಇದ್ದಾನೆ ಮಾವನಿಗೆ, ನಿನಗೆ 4 ಮಂದಿ ಮಕ್ಕಳಾಗಲಿ ಅಂತೇಳಿ ಹರಿಸಿದ. ಋಷಿಶೃಂಗ 4 ಮಂದಿ ಮಕ್ಕಳಾದರು. ಮೊದಲನೇದು ರಾಮ, ಆಮೇಲೆ ಭರತ ಅಂತ ಹೇಳ್ತಿದ್ದಾರೆ. ಲಕ್ಷ್ಮಣ ಬದಲಾಗಿ ಭರತ 2ನೇವನು, ಲಕ್ಷ್ಮಣ 3ನೇವನು, ಆಮೇಲೆ ಶತ್ರುಘ್ನ. ಈ ರೀತಿಯಾಗಿ ಮಕ್ಕಳಾಗ್ತಾ ಇದ್ದಾರೆ, ಬೆಳೀತಾ ಇದ್ದಾರೆ. ಒಬ್ಬರಿಗೆ 3 ತಿಂಗಳ 6 ತಿಂಗಳ ಅಷ್ಟು ವ್ಯತ್ಯಾಸ ಅದು. ಈಗ ರಾಮ ಅವರು ಬೆಳೆದ, ಅವರಿಗೆಲ್ಲ ವಿದ್ಯಾಭ್ಯಾಸ ಆಯಿತು, ಬಿಲ್ಲಾಭ್ಯಾಸ ಆಯಿತು. ಬಿಲ್ಲಾಭ್ಯಾಸ ಸುಮಾರು 14 ವರ್ಷದ ಮಕ್ಕಳು, 14 ವರ್ಷದ ಮಕ್ಕಳು ಅವರೆಲ್ಲ ಬಿಲ್ಲು ವಿದ್ಯೆ ಎಲ್ಲವನ್ನು ಕಳಿಸಿದ್ದು ಪರಿಣಿತರಾಗಿದ್ದಾರೆ. ಹೀಗಾಗಿ ಆ ಹೊತ್ತಿನಾಗೆ ವಿಶ್ವಾಮಿತ್ರರು ಬಂದುಬಿಟ್ಟಾರೆ. ವಿಶ್ವಾಮಿತ್ರರು ಬಂದ್ಬಿಟ್ಟು ಬಂದ್ಕೊಂಡು ಎಲ್ಲರೂ ಸ್ವಾಗತ ಮಾಡಿದರು. ದೊಡ್ಡ ಜ್ಞಾನಿಗಳು ವಿಶ್ವಾಮಿತ್ರರು. ನಮಗೆ ಗಾಯತ್ರಿ ಮಂತ್ರವನ್ನು ಉಪದೇಶ ಮಾಡಿದವರು ಅವರೇ ಗಾಯತ್ರಿ. ವಿಶ್ವಾಮಿತ್ರ ಗಾಯತ್ರಿನೇ ನಾವೆಲ್ಲ ಮಾಡೋದು ಈಗ. ಹೀಗಾಗಿ ಬಂದುಬಿಟ್ಟು ನಾ ಏನು ಕೇಳ್ತೀನಿ ಅದನ್ನು ಕೊಡಬೇಕು. ಆಯಿತು ಸ್ವಾಮಿ ಕೊಡ್ತೀನಿ ತಂದುಬಿಟ್ರು. ದಶರಥ ರಾಜ ವಸಿಷ್ಠರಿದ್ದಾರೆ, ಕುಲದೇವರು, ಕುಲಪುರೋಹಿತರು ವಸಿಷ್ಠರಿದ್ದಾರೆ. ಅಲ್ಲಿ ದೊಡ್ಡ ಸಭಾ ನಡೆದಿದೆ. ವಿಶ್ವಾಮಿತ್ರ ಬೆಳೆದುಕೊಂಡು ವಿಶ್ವಾಮಿತ್ರ ಕೇಳಿಬಿಟ್ರು, ನಾನು ಯಜ್ಞ ಮಾಡ್ತಾ ಇದ್ದೇನೆ, ನಿನ್ನ ಮಕ್ಕಳು ಇಬ್ಬರು ಇದ್ದಾರೆ, ರಾಮ ಲಕ್ಷ್ಮಣ, ಅವ್ರನ್ನ ಕಳಿಸ್ಕೊಟ್ಬಿಡ್ಬೇಕು. ದಶರಥ ಹೋರ ಬಿಟ್ಟು ನನಗೆ ಮಕ್ಕಳಿರಲಿಲ್ಲ ಇಷ್ಟು ವರ್ಷದ ತನಕ, ಆದರೆ ಈಗ ಮಕ್ಕಳಾಗಿದ್ದಾರೆ. ಮೊದಲಿಗೆ ಮೇಲಾಗಿ ರಾಮನ ಮೇಲೆ ಭಾಳ ಪ್ರೀತಿ ಅಂತಃಕರಣ, ಇವ್ನಿಗೆ ಹ್ಯಾಂಗೆ ಕಳಿಸ್ಕೊಡ್ಬೇಕು, ನಾನೇ ಬರ್ತೇನೆ ಅಂತ ಸಿಟ್ಟು ಬಂದ್ಬಿಡ್ತೇವೆ ವಿಶ್ವಾಮಿತ್ರರಲ್ಲಿ.
ರಾಮಲಕ್ಷ್ಮಣ ಕಳಿಸ್ಕೊಡೋದು ಅವ್ರ ಉದ್ದೇಶ ಒಂದು ಬೇರೆಯೇ ಇತ್ತು. ಅದು ವಸಿಷ್ಠರಿಗೆ ಗೊತ್ತು. ವಸಿಷ್ಠರು ಉಪದೇಶ ಮಾಡ್ತಾರೆ ದಶರಥಕ್ಕೆ, ರಾಜ ಹಂಗೆ ಮಾಡಬೇಡ, ವಿಶ್ವಾಮಿತ್ರಿಗೆ ನೀನು ಮಾತು ಕೊಟ್ಟಿದ್ದೀಯಾ, ಅವ್ರು ಕೇಳಿದ್ದು ಕೊಡ್ತೀನಿ ಅಂತೇಳಿ, ಅದ್ರ ಸಲ ನೀನು ಕಳಿಸ್ಕೊಟ್ಬಿಡು. ಅವ್ರ ಉದ್ದೇಶ ರಾಮನ ಸೀತಾ ಕೊಟ್ಟು ಮದುವೆ ಮಾಡಬೇಕು ಅಂತೇಳಿ ಅವ್ರ ಉದ್ದೇಶ ವಿಶ್ವಾಮಿತ್ರ. ಅದಕ್ಕೆ ಪೀಠಿಕೆಯನ್ನು ಹಾಕಿದ್ರು ಅವರು. ಆಯ್ತು, ದಶರಥ ನಿರ್ವಹಣೆ ಇಲ್ಲ, ಮಾತು ಕೊಟ್ಟಿದ್ದೆ ಹೆಸರು ವಿಶ್ವಾಮಿತ್ರ ರಾಮ ಲಕ್ಷ್ಮಣ ಕಳಿಸ್ಕೊಡ್ತಾ ಇದ್ದಾನೆ ಅಂತ ಹೇಳಿದ್ದಾರೆ. ಹೀಗಾಗಿ ಅದಕ್ಕೂ ಮೊದಲಿಗೆ ವಿಚಾರ ಮಾಡಿದ್ದ, ರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತೇಳಿ ದಶರಥ ರಾಜ. ಹೀಗಾಗಿ ಮಲತಾಯಿಯಾದ ಕೈಗೆ ಆಕೆ ವರ ಕೊಟ್ಟಿದ್ದ ಅಂತ ಹೇಳ್ತಿದ್ದ ದಶರಥ. 2 ವರಗಳನ್ನು ಕೊಟ್ಟಿದ್ದ ಯುದ್ಧ ಕಾಲಕ್ಕೆ. ಮಹಾಶೂರುಳು, ಅಷ್ಟೇ ರೂಪವಂತಿ ಕೈಕೇಯಿ. ಹೀಗಾಗಿ ರೂಪವತಿ ಹೇಳ್ತಿದ್ರು ಭಾಳ ಕಷ್ಟ ಅದು. ಹೀಗಾಗಿ ಮಾತು ಬೇರೆ ಕೊಟ್ಟುಬಿಟ್ಟಿದ್ದಾನೆ. ಮಾತು ಕೊಟ್ಟಿದ್ದು ಈ ಸಮಯದಲ್ಲಿ ಕೈಕೇಯಿ ಸ್ನೇಹಿತರಾದಂಥ ಆಕೆ ದುಷ್ಟಿ ಆಕೆ ಕೈಕೇಯಿಗೆ ಬುದ್ಧಿಯನ್ನು ತಿರುವಿ ದಶರಥ ನಿನ್ನ ಗಂಡು 2 ವರಗಳನ್ನು ಕೇಳು, ನಿನ್ನ ಮಗನಾದ ಭರತನಿಗೆ ರಾಜ್ಯಭಾರವನ್ನು ಕೊಡಬೇಕು, ರಾಮನಿಗೆ 14 ವರ್ಷ ವನವಾಸವನ್ನು ಕಳಿಸಬೇಕು, ಈ ರೀತಿಯಾಗಿ ಆಯಿತು. ಬೀಳಲ್ಲ ಚಂಡಿ ಒಂದು ಕೋಪದ ಗ್ರಹ ಅಂತಿರ್ತದೆ ಗುರು, ಅಲ್ಲಿ ಹೊಳಗೆ ಕೂತ್ಕೊಂಡ್ಬಿಡ್ಲಿ, ಹೋಗಿ ಹಠ ಮಾಡ್ತಾ ಇದ್ದಾಳೆ. ದಶರಥ ಬಂದ ಸಮಾಧಾನ ಮಾಡಿದ, ಆಗಲಿಲ್ಲ, ಏನಿಲ್ಲ. ಹೀಗಾಗಿ ಮಂಥರೆಯ ಉಪದೇಶ ಆಗಿತ್ತು ಕೈಕೇಯಿಗೆ. ಹೀಗಾಗಿ ದಶರಥ ಬಂದಾಗ ಈಗ ನಿರ್ವಹಣೆ ಇಲ್ಲ. ದಶರಥ ಗೋಳಾಡ್ತಾ ಇದ್ದಾನೆ. ಕೈಕೇಯಿ ಎಷ್ಟೇ ಕೇಳಿಲ್ಲ. ಆಯಿತು, ಇದು ವಿಷಯ ಗೊತ್ತಾಯಿತು ರಾಮದೇವರಿಗೆ, ನಾನು ಹೋಗ್ತೇನೆ, ಏನು ಚಿಂತೆ ಮಾಡಬೇಡ್ರಿ, ತಂದೆಯ ಮಾತನ್ನು ನಡೆಸ್ಬೇಕು, ಮಾತು ಕೊಟ್ಟಿದ್ನಲ್ಲ. ಕೈಕೇಯಿ ಯುದ್ಧದಲ್ಲಿ ಆಕೆ ರಥದ ಕೀಲು ಹೋಗಿಬಿಟ್ಟಿತ್ತಂತೆ. ಕೀಲು ಬಿದ್ದಾಗ ತನ್ನ ಕೈ ಬೆರಳನ್ನು ಕೀಲು ಮಾಡಿ ಅದರಲ್ಲಿ ಇಟ್ಟಿದ್ದಾಳೆ. ಅದರಿಂದ ಯುದ್ಧ ಮಾಡಿದ ದಶರಥ ರಾಜ ಯುದ್ಧವನ್ನು ಗೆದ್ದುಕೊಂಡು ಬಂದಿದ್ದ. ಆ ಸಮಯದಲ್ಲಿ ವಚನವನ್ನು ಕೊಟ್ಟಿದ್ದ. ಹೀಗಾಗಿ ಆ ವಚನವನ್ನು ಈಗ ನಡೆಸಬೇಕಾಗಿದೆ. ಆಯಿತು ರಾಮ, ನಾನು ಹೋಗ್ತೇನೆ, ಮರುದಿವಸ ಪಟ್ಟಾಭಿಷೇಕ ಆಗಬೇಕಾಗಿದೆ ರಾಮನಿಗೆ. ಆಯಿತು, ಬಿಟ್ಬಿಟ್ಟ. ಭರತನ ಹಿಂದಗಡೆ ಬರ್ತಾನೆ ಭರತ. ದಶರಥ ಭಾಳ ತ್ರಾಸಾಯಿತು. ವಿಚಾರ ಮಾಡ್ತಾರೆ, ಹಾಗೆ ಅವನ ಪ್ರಾರಬ್ಧ ಆ ರೀತಿ ಇತ್ತು ಅಂತೇಳಿ. ಋಷಿ ಶಾಪ ಬೇರೆ ಇದೆ, ಋಷಿ ಶಾಪ ಬೇರೆ ಆಗಿ ದಶರಥನಿಗೆ ಆಗಿತ್ತು, ನಿನ್ನ ಮಕ್ಕಳಿದ್ರೆ ನಿನಗೆ ದುಃಖ ಆಗಲಿ ಅಂಥೇಳಿ. ಹೀಗಾಗಿ ಒಂದು ಸಲ ದಶರಥ ಯುದ್ಧ ಮಾಡುವಾಗ ರಥದ ಕೇಳಿ ಬಿದ್ದಾಗ ಬೆರಳನ್ನು ಇಟ್ಟು ಸಂಕರ್ಷಣ ಕೈಕೇಯಿ, ನೀನು ಬೇಡಿದ್ದೇನು ಕೊಡ್ತೇನೆ ಅಂತೇಳಿ ಹೇಳಿದ್ದ ರಾಮನಿಗೆ. ಪಟ್ಟಾಭಿಷೇಕ ಮಾಡಬೇಕು, ಕೈಕೇಯಿ ತನ್ನ ಮಗ ಭರತನಿಗೆ ರಾಜ್ಯಭಾರ ಮಾಡಬೇಕು ಅಂತ ಕೇಳಿಕೊಳ್ಳಿದ. ರಾಮ ತನ್ನ ಪಿತೃವಾಕ್ಯ ಪರಿಪಾಲನಾಗಿ ಸಾಮ್ರಾಜ್ಯ ಲಕ್ಷ್ಮಿಯನ್ನು ತೊರೆದಿದ್ದಾನೆ. ಹೀಗಾಗಿ ಇಂಥ ಸಂಪತ್ತು ಎಲ್ಲವನ್ನು ತ್ಯಾಗ ಮಾಡಿದ್ದಾನೆ ರಾಮ. ರಾಜ್ಯವ ಕೈಕೇಯಿ ಮಾತಿನ ಬೆಲೆ ಕೊಡದೆ ರಾಜ್ಯ ನನ್ನ ಹಕ್ಕು ಅಂತೇಳಿ ಹೇಳ್ಬೋದಾಗಿತ್ತು. ರಾಮದೇವರು ಆ ರೀತಿ ಹೇಳಿಲ್ಲ ಅಂತ ಹೇಳ್ತಿದ್ದ. ಹೀಗಾಗಿ ಜನರ ಬೆಂಬಲ ದಶರಥನಿಗೆ ಇರಲಿಲ್ಲ, ಕೈಕೇಯಿ ಭರತನಿಗೆ ಅವರು ಇರಲಿಲ್ಲ. ರಾಮನೇ ರಾಜ ಬೇಕು ಅಂತ ಎಲ್ಲ ಕೊಟ್ಟರು. ಅಲ್ಲಿ ಅಯೋಧ್ಯ ವಾಸಿಗಳು ಬಯಸಿದ್ರು. ಆದರೂ ಕೂಡ ರಾಮಚಂದ್ರ ಎಷ್ಟೇ ಜನರು ಒತ್ತಾಯ ಮಾಡಿದರೂ ಕೂಡ ರಾಜ್ಯವನ್ನು ತಿರಸ್ಕಾರ ಮಾಡಿದ. ಇಂತಹ ರಾಮಚಂದ್ರ ಸೀತಾ ಲಕ್ಷ್ಮಣರಿಂದ ಕೂಡಿಕೊಂಡು ಕಾಡಿಗೆ ನಡೆದಿದ್ದಾನೆ, ಪಂಚವಟಿಯಲ್ಲಿ ವಾಸ ಮಾಡಿದ್ದಾನೆ. ಹೀಗಾಗಿ ತನ್ನನ್ನು ಬಯಸಿ ಬಂದಂಥ ದುಷ್ಟಗಳಿಗೆ ರಾವಣ ತಂಗಿಯ ಶೂರ್ಪಣಿಕೆಯನ್ನು ಕಿವೆ ಮೂಗುಗಳನ್ನು ಲಕ್ಷ್ಮಣನಿಂದ ವಿಕೃತಗೊಳಿಸಿದ್ದಾನೆ. ಹೀಗಾಗಿ ಖರದೂಷಣ ಶಿಶಿರ ಮೊದಲಾದವರೆಲ್ಲ 14,000 ರಾಕ್ಷಸರು ಬಹಳ ಶೂರವಂತರು, ಅವ್ರನ್ನೆಲ್ಲ ನಾಶ ಮಾಡಿದ್ದಾನೆ ರಾಮದೇವರು. ಹೀಗಾಗಿ ಶೂರ್ಪಣಿಕೆ ತನ್ನ ಇಚ್ಛೆ ನೆರವೇರಿದ್ದಾಗ ರಾವಣನಿಗೆ ಹೋಗಿದ್ದಾಳೆ. ಸೀತಾದೇವಿಯ ಸೌಂದರ್ಯವನ್ನು ವರ್ಣಿಸಿದ್ದಾಳೆ ರಾವಣನ ಮುಂದೆ. ಅವನು ಬಂಗಾರ ಜಿಂಕೆ ವೇಷವನ್ನು ಧರಿಸಿ ಆಶ್ರಮ ಸಮೇತ ಬಂದಿದ್ದಾನೆ. ಸೀತಾದೇವಿಯ ಜಿಂಕೆ ತಾರೆ ಎಂದು ಕೇಳಿಕೊಂಡಿದ್ದಾಳೆ ರಾಮಚಂದ್ರನಿಗೆ. ಅವನು ಜಿಂಕೆ ರಥಕ್ಕೆ ಹೋದಾಗ ರಾವಣ ಸನ್ಯಾಸ ವೇಷವನ್ನು ಧರಿಸಿ ಬಂದಿದ್ದಾನೆ. ಸೀತಾದೇವಿಯನ್ನು ಅಪಾರ ಮಾಡಿದ್ದಾನೆ. ಸೀತಾದೇವಿಯನ್ನು ಅಪಾರ ಮಾಡಿದ್ದಾನೆ ಅಂತ ಅನ್ನಬಾರ್ದು, ಸೀತೆಯ ಆಕೃತಿಯನ್ನು ಅಪಾರ ಮಾಡಿದ್ದಾನೆ. ದೊಡ್ಡ ಮಹಾಲಕ್ಷ್ಮಿ ಶಕ್ತಿವಂತಗಳು, ಅವಳನ್ನು ಅಪಾರ ಮಾಡೋದು ಸಾಧ್ಯನಾ? ಹೀಗಾಗಿ ಅವಳ ಆಕೃತಿಯನ್ನು ತಿಳಿದುಕೊಂಡು ರಾವಣ ಇದೇ ನಿಜವಾದ ಸೀತೆ ಅಂತ ಹೇಳ್ಕೊಂಡು ಅಪಹಾರ ಮಾಡಿದ್ದಾನೆ ಅಂತ ತಿಳಿದುಕೊಂಡೆ. ಸೀತೆಯನ್ನು ಕಳೆದುಕೊಂಡು ರಾಮಚಂದ್ರ ಕಾಡಿನಲ್ಲಿ ಅಳೆಯುತ್ತಾ ಗಿಡಮರಗಳನ್ನು ವಿಚಾರಿಸ್ತಾ ಇದ್ದಾನೆ ಅಂತ ಹೇಳ್ತಿದ್ದಾನೆ. ಹೀಗಾಗಿ ಸೀತೆಗಾಗಿ ರಾಮಚಂದ್ರ ಭಗವಂತನ 7ನೇ ಅವತಾರ. ಅದು ರಾಮಚಂದ್ರ ಇಷ್ಟೆಲ್ಲ ಪಾಡು ಪಡಬೇಕಾಗಿತ್ತೆ ಭಗವಂತನಿಗೆ ಇಷ್ಟೆಲ್ಲ ಕಷ್ಟಗಳು ತೋರಿಸಿದ್ದಾನೆ. ಹೀಗಾಗಿ ಮನುಷ್ಯ ಮಾತ್ರಕ್ಕೆ ಯಾವ ಕಷ್ಟಗಳು ಬರ್ತಾವೆ ಅಂತೆಂಬುದು ರಾಮಚಂದ್ರ
ತೋರಿಸಿದ್ದಾನೆ. ಮತ್ಸ್ಯಾವತಾರಂ ಮತ್ಸ್ಯ ಶಿಕ್ಷಣಂ ಅಂತಂದು ಹೇಳ್ತಿದ್ದಾರೆ. ಹೀಗಾಗಿ ಭ್ರಾತಾವನೇ ಕೃಪಣವತ್ ಪ್ರಿಯ ವಿಮುಕ್ತ ಸ್ತ್ರೀ ಸಂಘ ನಿರತ ಪತ್ನಿಯಿಂದ ವಿರೀತ ರಾಮಚಂದ್ರ ತಮ್ಮನಾದ ಲಕ್ಷ್ಮಣ ಜೊತೆಗೆ ಹೋಗಿದ್ದಾನೆ ಅಂತ ಹೇಳ್ತಿದ್ದಾರೆ. ಲಕ್ಷ್ಮಣ ಯಾಕೆ ಹೋಗಬೇಕಾಯಿತು ರಾಮಚಂದ್ರನ ಜೊತೆ? ಸುಮಿತ್ರ ಲಕ್ಷ್ಮಣ ತಾಯಿ ನಮಸ್ಕಾರ ಮಾಡಲಿಕ್ಕೆ ಹೋಗಿದ್ದಾನೆ. ಲಕ್ಷ್ಮಣ ನಾನು ರಾಮಚಂದ್ರನಿಗೆ ಹೋಗ್ತಿದ್ದೇನೆ. ಸುಮಿತ್ರ ಅಂದ್ರೂ ಭಾಳ ಒಳ್ಳೆ ಚಲೋ ಕೆಲಸ ಮಾಡ್ತಿದ್ದೇನೆ, ಅಣ್ಣನ ಜೊತೆಗೆ ಹೋಗ್ತಾ ಇದ್ದಾಳೆ. ಒಂದು ವೇಳೆ ನೀ ಈ ಮಾತು ಹೇಳದೇ ಇದ್ದರೆ ರಾಮಚಂದ್ರನ ಜೊತೆಗೆ ಹೋಗಿ ನಿನ್ನ ದಬ್ತಾ ಇದ್ದೆ, ರಾಮಚಂದ್ರನ ಜೊತೆಗೆ ಹೋಗು ನೀನು ಅಂತೇಳಿ ನಾ ದಬ್ತಾ ಅಂತ ಮಹಾ ತಾಯಿ ಆಕೆ ಸುಮಿತ್ರಾದೇವಿ. ನಿನ್ನನ್ನು ಹಡ್ದದ್ದು ನಾನು ಅವರ ಸಲುವಾಗಿ ರಾಮಚಂದ್ರನಿಗೆ ಸಹಾಯಕ್ಕಾಗಿ ಇರುವಂತೇಳಿ, ಹೀಗಾಗಿ ತಮ್ಮಂದ್ರೆ ಈ ರೀತಿ ಇರಬೇಕು ಅಣ್ಣನ ಸಲುವಾಗಿ ಅಂತಂತ ಹೇಳ್ತಿದ್ದಾರೆ. ಆದರ್ಶ ಪತ್ನಿ ವಿರಹಿತ ರಾಮಚಂದ್ರ ತಮ್ಮನಾದ ಲಕ್ಷ್ಮಣ ಜೊತೆಗೆ ದೈನ್ಯದಿಂದ ದುಃಖ ಮಾಡುತ್ತಾ ಅಲಿದಾಡಿದನೆ. ಸೀತೆಗಾಗಿ ಕಣ್ಣೀರು ಸುರಿಸಿದನೆ ರಾಮಚಂದ್ರ. ಇವೆಲ್ಲವೂ ಅಮೃಷ ಅಂತ ಹೇಳ್ತಿದ್ದಾರೆ. ವಿಷ, ಸುಳ್ಳು, ಇವೆಲ್ಲವೂ ಸುಳ್ಳು. ಆದ್ದರಿಂದ ದೇವರಿಗೆ ಈ ಗತಿ ನಾವೇನು ಮಾಡಬೇಕು? ದೇವರಿಗೆ ಈ ರೀತಿ ಆತಂತಂದ್ರೆ ನಾವೇನು ಮಾಡಬೇಕು? ಹೀಗಾಗಿ ರಾಮಚಂದ್ರ ನಾರಾಯಣ ಸಾಕ್ಷಾತ್ ವಿಷ್ಣು ಆತ. ಸೀತೆ ಲಕ್ಷ್ಮೀದೇವಿಯವರು ಬೇರೆ ಆಗೋದಂದರೆ ಏನೇನು? ಅವರೆಲ್ಲ ಸರ್ವಶಕ್ತರು ಅಂತ ಹೇಳ್ತಿದ್ದಾರೆ. ಹೀಗಾಗಿ ಮತ್ಸ್ಯಾವತಾರ ಸ್ಥಿತಿ ಮತ್ಸ್ಯ ಶಿಕ್ಷಣಂ ಅಂತೇಳಿ ಭಗವಂತ ಇದೊಂದು ಲೀಲಾ ನಾಟಕ. ಅದು ಸೀತಾದೇವಿ ಕಾಣದಾಗ ಹುಡುಕುತ್ತಾ ಹೋಗುವಾಗ ಮಾರ್ಗದಲ್ಲಿ ಸೀತಾದೇವಿಯನ್ನು ರಾವಣನಿಂದ ಬಿಡಿಸಲು ಅವನು ಯುದ್ಧವನ್ನು ಮಾಡಿ ಹೊಡೆತಿಯಿಂದ ಇರುವಾಗ ಬಿದ್ದಂಥ ಜಟಾಯು ಪಕ್ಷಿ ದಶರಥನ ಸಮಾನ ಅಂತ ಹೇಳ್ತಿದ್ದಾರೆ ರಾಮಚಂದ್ರ ದೇವರು. ಜಟಾಯು ಪಕ್ಷಿ ಹೋರಾಡಿ ಹೀಗಾಗಿ ರಾವಣನಿಂದ 2 ಪಕ್ಕಗಳು ಅವೆಲ್ಲ ಕಡಿದುಕೊಂಡು ರಾಮನ ಪುತ್ರನಂತೆ ಆತಗೆ ಜಟಾಯು ದೇವಿಗೆ ಮರಣ ಹೊಂದ ಜಟಾಯು ಅವನಿಗೆ ಅಶ್ವತರ್ಪವನ್ನು ಕೊಟ್ಟುಬಿಟ್ಟು ಅವನ ಕಾರ್ಯವನ್ನು ಏನು ಮಾಡಬೇಕು ಅವನ್ನೆಲ್ಲ ರಾಮಚಂದ್ರ ದೇವರು ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಸಂಸ್ಕಾರ ಏನು ಮಾಡಬೇಕು, ಪ್ರೇತ ಕಾರ್ಯವನ್ನು ಎಲ್ಲ ಮಾಡಬೇಕಲ್ಲ, ಆ ಕಾರ್ಯವನ್ನು ಮಗನಂತೆ ನಿಂತುಕೊಂಡು ಆ ಜಟಾಯುವಿಗೆ ಅವರು ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ ರಾಮಚಂದ್ರರು. ಈಗೆಲ್ಲ ಮನುಷ್ಯರಿಗೆ ಈ ಶಿಕ್ಷಣವನ್ನು ಕೊಡುವ ಸಲುವಾಗಿ ರಾಮಚಂದ್ರ ದೇವರು ಈ ರೀತಿ ಎಲ್ಲ ಮಾಡಿದ್ದಾರೆ ಅಂತ ಹೇಳ್ತಿದೆ. ಹೀಗಾಗಿ ಹನುಮಂತ ದೇವರು ಅವರಿಗೆ ಸಹಾಯಕ್ಕಾಗಿದ್ದಾರೆ. ಅವರು ಲಂಕೆಗೆ ಹೋಗಿ ಸೀತಾಕೃತಿಯನ್ನು ಭೇಟಿ ಮಾಡಿ ರಾಮನ ಮುದ್ರೆ ಅಂಗುರ ಕೊಟ್ಟ ರಾಮಿಗೆ ಅಂತ ಹೇಳಿ ಬಹಳ ಸ್ವಾರಸ್ಯವಾಗಿ ತಿಳಿಸ್ತಾ ಇದ್ದಾರೆ ದಾಸರು ಎಲ್ಲ. ಹೀಗಾಗಿ ಅವಳಿಂದ ಚೂಡಾಮಣಿಯನ್ನು ತೆಗೆದುಕೊಂಡು ಬಂದರು. ಇದರ ಅರ್ಥ ಏನು? ರಾಮಚಂದ್ರ ದೇವರು ಮುದ್ರೆ ಅಂಗುರವನ್ನು ಕೊಟ್ಟಿದ್ರು ಸೀತಾದೇವಿಗೆ, ನಾನು ಗುರುತಾಗಿ ಕೊಡು ಅಂತ ಹೇಳಿ. ಆಮೇಲೆ ಸೀತಾದೇವಿ ಚೂಡಾಮಣಿಯನ್ನು ಕೊಟ್ಟಳು. ಅದರ ಉದ್ದೇಶ ಏನು, ಅದರ ಚಿಹ್ನೆ ಏನು ಅಂತ ರಾಮದೇವರು ಉಂಗುರವನ್ನು ಕೊಟ್ಟಿದ್ದು, ಉಂಗುರ ಎಲ್ಲೆಲ್ಲಿ ಕೈಯಲ್ಲಿ ಇರ್ತದೆ, ಅದನ್ನು ನನ್ನ ಆಶೀರ್ವಾದ ಸೀತಾವತಿಗೆ ಸೀತಾದೇವಿಗೆ ಹೇಳು ಅಂತೇಳಿ ಅದರ ಸಂಕೇತ. ಅದು ಕೈಯಲ್ಲಿ ಉಂಗುರ ಕೊಟ್ಟು ಅವರಿಗೆ ಕೊಟ್ಟು ಇದನ್ನು ಕೊಡು ಬೇರೆ ನಮ್ಮ ಹೆಂಡತಿಗೆ ಸೀತಾದೇವಿಗೆ ಕೊಡು ಅಂತ ಹೇಳಿದರೆ ರಾಮಚಂದ್ರನ ನನ್ನ ಆಶೀರ್ವಾದ ನಿನಗೆ ಇದೆ ಅಂತೇಳಿ. ಚೂಡಾಮಣಿಯನ್ನು ಕೊಟ್ಟು ಚೂಡಾಮಣಿಯಲ್ಲಿ ತಲೆಯಲ್ಲಿ ಇಟ್ಕೊಂಡಿರ್ತಾರೆ, ಅದನ್ನು ಸೀತಾದೇವಿ ಅಂತ ಹೇಳಿ ನನ್ನ ನಮಸ್ಕಾರಗಳನ್ನು ತಿಳಿಸೋದು ರಾಮಚಂದ್ರ ದೇವರಿಗೆ. ಇವೆಲ್ಲ ಸಂಕೇತಗಳನ್ನೆಲ್ಲ ಹೇಳ್ತಿದ್ದಾರೆ. ಚೂಡಾಮಣಿ ಯಾಕೆ ಕೊಡಬೇಕಾಗಿತ್ತು, ಉಂಗುರವನ್ನು ರಾಮದೇವರು ಸೀತಾಗೆ ಯಾಕೆ ಕೊಡಬೇಕಾಗಿತ್ತು ಅಂತೇಳಿ ಇವೆಲ್ಲ ಸಂಕೇತಗಳನ್ನು ಹೇಳ್ತಾರೆ. ಹೀಗಾಗಿ ಕಪಿಸೈನ್ಯದೊಂದಿಗೆ ರಾಮದೇವರು ಸಮುದ್ರವನ್ನು ಹಾರಿ ಸಮುದ್ರ ಸೇತುವನ್ನು ಮಾಡಿ ಸಮುದ್ರದಕ್ಕೆ ಅಲ್ಲಿ ಹೋಗಿ ಆಮೇಲೆ ರಾವಣ ಕುಂಭಕರ್ಣ ಜೊತೆಗೆ ಯುದ್ಧವನ್ನು ಆಡಿ ಆನಂತರ ಸೈನ್ಯವನ್ನು ಎಲ್ಲ ಸಂಹಾರ ಮಾಡಿ ವಿಭೀಷಣ ಜೊತೆಗೂಡಿ ಅವರು ವಿಭೀಷಣ ಪಟ್ಟ ಕಟ್ಟಿಬಿಟ್ರು ಆಗಲೇ ಅಂಥ ಮನುಷ್ಯ ವಿಭೀಷಣ ಅಂತ ಹೇಳ್ತಿದ್ದಾರೆ. ಹೀಗಾಗಿ ರಾಮಚಂದ್ರ ದೇವರು ಸೀತಾಯನ್ನು ಕರೆದುಕೊಂಡು ಅಯೋಧ್ಯೆ ಪ್ರವೇಶ ಮಾಡಿ ವಸಿಷ್ಠಾದಿ ಗುರುಗಳನ್ನು ಕೈಕೇಯಾದಿ ತಾಯರನ್ನೆಲ್ಲ ನಮಸ್ಕಾರ ಮೊದಲಿಗೆ ಕೈ ನಮಸ್ಕಾರ ಮಾಡ್ತಾ ಇದ್ದಾನೆ ರಾಮಚಂದ್ರ ದೇವರು ಹೇಳ್ತಿದ್ದಾರೆ. ಹೀಗಾಗಿ ವಸಿಷ್ಠರು ರಾಮನಿಗೆ ವಿಧಿಪೂರ್ವಕವಾಗಿ ರಾಜ್ಯದಲ್ಲಿ ಪಟ್ಟಾಭಿಷೇಕ ಮಾಡಿದ್ದಾರೆ. ರಾಮನು ಪ್ರಜೆಗಳನ್ನು ತಂದೆಯಂತೆ ರಕ್ಷಣೆ ಮಾಡಿದ್ದಾನೆ, ಅನೇಕ ಯಜ್ಞಗಳನ್ನು ಮಾಡಿದ್ದಾನೆ. ರಾಮರಾಜ್ಯ ತ್ರೈತಾಯುಗ ಸತ್ಯಯುಗದಂತೆ ಆಗಿದೆ ಅಂತ ಹೇಳಿದ್ದಾರೆ. ಹೀಗಾಗಿ ನಾದಿ ವ್ಯಾಧಿ ಜಗದ್ದಾದಿ ದುಃಖ ಶೋಕ ಭಯಗ್ರತ ಪ್ರತ್ಯೋ ವಿಚ್ಛದ ಅಸಿತ್ ರಾಮೋ ರಾಜಾನಿ ಅದೋಕ್ಷಜೆ. ಏಕಪತ್ನಿ ವೃಸ್ತಾದ ರಾಜಋಷಿಗಳಿಂತ ನಿರ್ಮಲಾದ ರಾಮಚಂದ್ರ ರಾಜನಾಗಲು ಇಚ್ಛೆ ಇಲ್ಲದವರಿಗೆ ಮೃತ್ಯು ಸಂಭವಿಸೋದಿಲ್ಲ ಅಂತ ಹೇಳ್ತಿದ್ದಾರೆ. ರಾಮನು ಸಂಸಾರಿಗಳ ಧರ್ಮವನ್ನು ಪ್ರಜೆಗಳಿಗೆ ತಿಳಿಸ್ತಾ ಮಾಡುತ್ತಾ ಸೀತಾದೇವಿ ಲಜ್ಜೆಯಿಂದಲೂ ಪ್ರೇಮದಿಂದಲೂ ಅಡಿಗೆಯಿಂದಲೂ ವಿನಯದಿಂದಲೂ ಅನುಸರಣೆಯಿಂದಲೂ ನಮ್ರತೆಯಿಂದಲೂ ಶ್ರೀರಾಮನ ಮನಸ್ಸನ್ನು ಆಕರ್ಷಣೆ ಮಾಡಿದ್ದಾಳೆ ಅಂತ ಹೇಳಿದ್ದಾರೆ. ಇಂಥ ರಾಮಚಂದ್ರ ನಮಗೆ ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತ ಹೇಳ್ತಾ ಈ ರಾಮಾಯಣದ ಸಂಕ್ಷಿಪ್ತ ಚರಿತ್ರೆಯನ್ನು ಆಚಾರ್ಯರು ಅನುಪಸ್ಥಿತಿಯಲ್ಲಿ ನನಗೆ ನೀವೇನು ಜವಾಬ್ದಾರಿಯನ್ನು ವಹಿಸಿದ್ರಿ ಅದನ್ನು ಸಂಕ್ಷಿಪ್ತವಾಗಿ ರಾಮಾಯಣ ಚರಿತ್ರೆಯನ್ನು ಇದು ತಿಳಿಸಿದೆ. ಕೃಷ್ಣಾರ್ಪಣಮಸ್ತು. ಸರ್ವೇಂದ್ರ ಪ್ರೇರಿಕೇಣ ಶ್ರೀರಾಮಪತಿನೇತ
ಯದವೋಚ್ಯ ಮಹಂತೇನ ಪ್ರೀತಾಂ ಕಮಲಾಲಿ. ಇನ್ನು ಸ್ವಲ್ಪ ಇದೆ ನವಮಸ್ಕಂದ, ಬೇರೆ ಏನಿಲ್ಲ. ಆಚಾರ್ಯರು ಬಂದು ಮುಂದಿಂದ ಅವೆಲ್ಲ ಯಯಾತಿ ಚರಿತ್ರೆ ಅವನ್ನೆಲ್ಲ ಹೇಳ್ತಾ ಇದ್ದಾರೆ. ಮುಂದೆ ಕೃಷ್ಣಾವತಾರದ ಪ್ರಸ್ತಾವನೆ ಅಲ್ಲಿವರೆಗೂ ಬರ್ತದೆ. ಅದು 21 ಅಧ್ಯಾಯಗಳಿವೆ ಈ ನವಮಸ್ಕಂದದಲ್ಲಿ. ಕೃಷ್ಣಾವತಾರದ ಪ್ರಸ್ತಾವನೆಯನ್ನು ಮಾಡಿಬಿಟ್ಟು ಕೃಷ್ಣಾವತಾರದ ಮುಂದೆ ದಶಮಸ್ಕಂದ ಅದು ಎಲ್ಲ ಪ್ರಾರಂಭ ಬರ್ತದೆ. ದಶಮಸ್ಕಂದ 2 ರೀತಿಯಿಂದ ಬರ್ತದೆ, ಪೂರ್ವಾರ್ಧ ಉತ್ತರಾರ್ಧ ಅಂತೇಳಿ. ಅವನು 2 ಸಪ್ರೇಟ್ ಮಾಡ್ತಿದ್ದ, 2 ಸಪ್ರೇಟ್ ಮಾಡ್ತಿದ್ದೆ. ಪೂರ್ವಾರ್ಧ ಉತ್ತರಾರ್ಧ ಅಂತ ಹೇಳಿ 2 ಬರ್ತದೆ. ಹೀಗಾಗಿ ಮಾಡಿದ್ದೆ. ಸಂಕಲ್ಪದಂಗ ಆಯ್ತು ಅಂದ್ರೆ ಪೂರ್ವಾರ್ಧ ದ್ವೈಪಾನಾಥರ್ ಜೋಶಿ ಅವರು ಹೇಳ್ತಾರೆ, ಉತ್ತರಾರ್ಧ ಕಲ್ಲಾಪುರ ಪವನ್. ಸರಿ, ಆಗಲಿ, ಒಳ್ಳೇದು, ಭಾಳ ಚಲೋ. ಏಕಾದಶ ಸ್ಕಂದ ಬಾದರಾಯಣಾಚಾರ್ಯ ಮೈಸೂರು.